ಕೇಳ್ತಾ ಇರೋದು. ನನಗೆ ಟೈಫಾಯ್ಡ್ ಇದೆಯಾ ಇಲ್ವಾ ಅಷ್ಟೇ. ನನಗೆ ಜ್ವರನೇ ಇಲ್ಲ, ಟೈಫಾಯ್ಡ್ ಹೆಂಗೆ ಬರುತ್ತಾ? ಏನಂದ್ರಿ ನೀವು? ಏನ್ ಹೇಳಿದ್ರಿ ನೀವು? ಇವಾಗ ಇನ್ನೂ ಟೆಸ್ಟ್ ಮಾಡ್ತೀನಿ ಅಂತ ಇದ್ದೀರಾ. ಬನ್ನಿ ಟೆಸ್ಟ್ ಮಾಡಿ. ಬನ್ನಿ, ನಾನು ಇಲ್ಲಿ ನಮ್ಮ ಹತ್ರ ಇಲ್ಲ. ಬನ್ನಿ ಇವಾಗ, ಬನ್ನಿ ನಡೀರಿ, ನಾನು ಬರ್ತೀನಿ. ಫಸ್ಟ್ ತೋರಿಸಿ ನನಗೆ. ದಯಮಾಡಿ ಕ್ಷಮಿಸ್ಬಿಡಿ, ಅದು ಮಾಡೋದಿಲ್ಲ ನಾವು. ಓಕೆ, ಇಷ್ಟ ಬಂದ ಪ್ರಕಾರ ನಿಮಗೆ ನೆಗೆಟಿವ್ ಪಾಸಿಟಿವ್ ಕೊಡೋಕ್ಕೆ ಏನಿದು ಬಿಟ್ಟು ಬಂದಿದ್ಯಾ? ಪಾಸಿಟಿವ್ ಕೊಡಿ, ನೆಗೆಟಿವ್ ಕೊಡಿ. ಅವ್ರಿಗೆ ಮೆಡಿಸಿನ್ ಕೊಡ್ತಿರಲ್ಲ, ಆ ಮೆಡಿಸಿನ್ ಕೊಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಬರ್ತಾರ? ಬರ್ಸಿದಿರಲ್ಲ ಸರ್, ನನ್ನ ಹತ್ರ ಇದೆಯಲ್ಲ, ಇಲ್ಲಿ ನನ್ನ ಹತ್ರ ಇದೆಯಲ್ಲ. ಕಾಮಿಡಿ ಏನಕ್ಕೆ ಮಾಡ್ಲಿ ನಾನು? ಇಲ್ಲ ಸುಮ್ಮನೆ ಇಂಜೆಕ್ಷನ್ ಕೊಡ್ತೀರಾ? ಇಲ್ಲಿ ಕ್ಲಾರಿಟಿ ಕೊಡಿ ನನಗೆ, ಆಮೇಲೆ ನೀವೇನ್ ಬೇಕಾದ್ರೆ ಮಾಡಿ ಸರ್. ತಪ್ಪುನ ಒಪ್ಕೊಳ್ತೀರಾ, ಒಪ್ಕೊಳ್ಳಿ. ಇನ್ನೊಬ್ರು ಜೀವ ಜೊತೆ ಆಟ ಆಡಬೇಡಿ. ದುಡ್ಡು ಮಾಡ್ಬೇಕಾ? ಬೇರೆ ತರ ದುಡ್ಡು ಮಾಡಿ. ಕ್ಲಿನಿಕ್ಗಳಲ್ಲಿ ವೈದ್ಯರು ಹಣದ ಆಸೆಗೆ ಬೇಕಾಬಿಟ್ಟಿ ರಕ್ತದ ಪರೀಕ್ಷೆ ಮಾಡಲು ಲ್ಯಾಬ್ಗೆ ಬರೆದು ಕೊಡ್ತಿದ್ದಾರೆ. ಪರೀಕ್ಷೆ ಮಾಡಲು ಲ್ಯಾಬ್ಗೆ ಹೋದರೆ ಸುಳ್ಳು ಬ್ಲಡ್ ರಿಪೋರ್ಟ್ ಕೊಟ್ಟು ನಿಮಗೆ ಡೆಂಗಿ, ಟೈಫಾಯ್ಡ್ ಜ್ವರ ಬಂದಿದೆ ಅಂತ ಹೇಳಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಅಡ್ಮಿಟ್ ಮಾಡಿಸೋ ದೊಡ್ಡ ದಂಧೆಯೊಂದು ಬೆಂಗಳೂರಿನಲ್ಲಿ ನಡೆಯುತ್ತಿದೆ. ಈ ದಂಧೆಯ ಕರಾಳ ಮುಖವನ್ನು ವಿಜಯ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಯಲು ಮಾಡಿತು. ಅದು ಹೇಗೆ ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ, ಬನ್ನಿ. ಬ್ಲಡ್ ರಿಪೋರ್ಟ್ ಕೊಟ್ಟು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿಯ ಮೇರೆಗೆ ನಾವು ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ತುರುಹಳ್ಳಿ ಫಾರೆಸ್ಟ್ ಹತ್ತಿರದ ಗಾಣಿಗರ ಪಾಳ್ಯದಲ್ಲಿರುವ ಅಶ್ವಿನಿ ಕ್ಲಿನಿಕ್ ಮತ್ತು ವಿಸ್ಮಯ ಲ್ಯಾಬ್ನಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದೆವು. ಮೊದಲು ನಮ್ಮ ತಂಡದ ಒಬ್ಬ ಆರೋಗ್ಯವಂತ ಸದಸ್ಯನನ್ನ ಜ್ವರ ಬಂದಿರುವಂತೆ ನಾಟಕ ಆಡಿಸಿ ಅಶ್ವಿನಿ ಕ್ಲಿನಿಕ್ಗೆ ಕಳಿಸಿದ್ವಿ. ಅಲ್ಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಪಾಟೀಲ್ ಅನ್ನೋ ವೈದ್ಯ ಓದಿದ್ದು ಆಯುರ್ವೇದಿಕ್, ಆದ್ರೆ ಅಲೋಪತಿ ಮೆಡಿಸಿನ್ ಕೊಡ್ತಾ ಇದ್ರು. ಈ ಡಾಕ್ಟರ್ ಜ್ವರವೇ ಇಲ್ಲದ ನಮ್ಮ ಸಿಬ್ಬಂದಿಯನ್ನು ಪರೀಕ್ಷಿಸಿ ಜ್ವರ ಇದೆ, ರಕ್ತ ಪರೀಕ್ಷೆ ಮಾಡಲು ಬರೆದುಕೊಟ್ರು. ಸರ್, ಇದು ಫೀವರ್ ಪ್ರೊಫೈಲ್ ಹೇಳಿದ್ದಾರೆ. ಟೈಫಾಯ್ಡ್, ಮಲೇರಿಯಾ ಮತ್ತೆ ಪ್ಲೇಟ್ಲೆಟ್ಸ್ ಕೊಟ್ಟು ಹೆಮೋಗ್ಲೋಬಿನ್ 1500 ಆಗುತ್ತೆ ಸರ್. ಡೆಂಗಿ ಮಾತ್ರ ಸಾಕು ಸರ್, ಡೆಂಗ್ಯೂ ಮಾತ್ರ ಅಲ್ಲ. ಅವರು ಫೀವರ್ ಪ್ರೊಫೈಲ್ ಅಂತ ಬರ್ದಿದ್ದಾರೆ, ಬಟ್ ನಮಗೆ ಡೌಟ್ ಇರೋದೇ ಡೆಂಗ್ಯೂ ಮಾತ್ರ. ಬರ್ಸ್ಕೊಂಡು ಡಾಕ್ಟರ್ ಪ್ರವೀಣ್ ಅವರ ಪ್ರಿಸ್ಕ್ರಿಪ್ಷನ್ ಹಿಡ್ಕೊಂಡು ನಾವು ಸೀದಾ ವಿಸ್ಮಯ ಲ್ಯಾಬ್ಗೆ ಹೋಗಿ ರಕ್ತ ಕೊಟ್ವಿ. ಆ ಬಳಿಕ ಯಾವುದಕ್ಕೂ ಇರಲಿ ಅಂತ ಹೇಳಿ ನಾವು ಮರುಪರೀಕ್ಷೆಗಾಗಿ ಅಲ್ಲೇ ಪಕ್ಕದಲ್ಲಿದ್ದ ಮೆಡಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ಗೆ ಹೋಗಿ ಸೇಮ್ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟು ರಕ್ತದ ಮಾದರಿ ಕೊಟ್ಟು ಬಂದ್ವಿ. 1 ಗಂಟೆಯ ನಂತರ ನಮಗೆ ಮೆಡಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ನಿಂದ ರಿಪೋರ್ಟ್ ಬಂತು. ಅದು ನೆಗೆಟಿವ್ ಆಗಿತ್ತು. ಆ ಬಳಿಕ ನಾವು ವಿಸ್ಮಯ ಲ್ಯಾಬ್ನಿಂದ ರಿಪೋರ್ಟ್ ಪಡೆದ್ವಿ. ನಮಗೆ ಅಚ್ಚರಿಯೇ ಕಾದಿತ್ತು. ಜ್ವರವೇ ಇಲ್ಲದ ನಮ್ಮ ತಂಡದ ಸದಸ್ಯನಿಗೆ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಅದೂ ಕೂಡ ಟೈಫಾಯ್ಡ್ 2nd ಸ್ಟೇಜ್ ಅಂತ ವರದಿಯಲ್ಲಿದೆ. ಟೈಫಾಯ್ಡ್ ಬಂದಿದೆ, ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ಪ್ರತಿಷ್ಠಿತ ಆಸ್ಪತ್ರೆಗೆ ರೆಫರ್ ಮಾಡಿದ್ರು. ಬನ್ನಿ ಸರ್. ಇಷ್ಟು ತಪ್ಪಲ್ಲಿರೋರು ಇಷ್ಟು ವಾದ ಮಾಡ್ತೀರಾ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಇಷ್ಟು ವಾದ ಮಾಡಬೇಕು. ಮತ್ತೆ ಏನು ಒಂದು ಇಟ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ತರಿಸಿ ಸರ್, ಅದು ಡಾಕ್ಯುಮೆಂಟ್ಸ್ ಎಲ್ಲ ತರಿಸಿ. ನನಗೇನು ಹುಚ್ಚಿತ ನಿಮ್ಮ ಹತ್ರ ಸುಮ್ಮನೆ ಟೆಸ್ಟ್ ಬ್ಲಡ್ ಕೊಟ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ದುಡ್ಡು ಖರ್ಚು ಮಾಡಿಕೊಂಡು? ಹೇಗಿದೆ ನೋಡಿ ಡಾಕ್ಟರ್ ಪ್ರವೀಣ್ ಪಾಟೀಲ್ ದಂಧೆ. ದೊಡ್ಡ ದೊಡ್ಡ ಆಸ್ಪತ್ರೆಗೆ ರೆಫರ್ ಮಾಡಿ ದೊಡ್ಡ ದೊಡ್ಡ ಕಮಿಷನ್ ಹೊಡಿತಾರೆ. ಅಶ್ವಿನಿ ಕ್ಲಿನಿಕ್ ಅವರು ರೆಫರ್ ಮಾಡಿದ್ದು ಸರ್. ಹೌದು ಬೆಳಿಗ್ಗೆ ನಾನೇ ಕಾಲ್ ಮಾಡಿದ್ನಲ್ಲ ನಿಮಗೆ. ಹೌದು ಸರ್. ಬನ್ನಿ ಇವಾಗಲೇ ಬನ್ನಿ, ನಾನಿದ್ದೀನಿ, ಬನ್ನಿ ಇವಾಗ. ಓಕೆ ಸರ್, ಇದು ನಿಮ್ಮ ಹೆಸರು? ಯೋಗೇಶ್ ಅಂತ. ಲೋಕೇಶ್ ಸರ್. ಅಪ್ರಾಕ್ಸ್ ಎಷ್ಟಾಗುತ್ತೆ ಸರ್ ಒಂದಿನ ಬೆಡ್ ಚಾರ್ಜು? ಅದು ನಿಮಗೆ ಜನರಲ್ ವಾರ್ಡ್ ಬಂದ್ಬಿಟ್ಟು 3750 ಇದೆ ಪರ್ ಡೇ. ಹಾಂ ಸರ್. 24 ಅವರ್ಸ್ಗೆ. ಹಾಂ ಸರ್. ಅದರಲ್ಲಿ ಡ್ಯೂಟಿ ಡಾಕ್ಟರ್ ನರ್ಸಿಂಗ್ ಚಾರ್ಜ್ ಇನ್ಕ್ಲೂಡ್ ಆಗುತ್ತೆ. ಓಕೆ. ಮತ್ತೆ ಇವರು ಫಿಸಿಷಿಯನ್ ನೋಡ್ತಾರೆ ನಿಮ್ಗೆ, ಫಿಸಿಷಿಯನ್ ಅವ್ರದ್ದು ಸಪ್ರೇಟ್. ಬ್ಲಡ್ ಟೆಸ್ಟ್ ಮತ್ತೆ ಮೆಡಿಸಿನ್ ಸಪ್ರೇಟ್ ಆಗುತ್ತೆ. ಒಂದು ಪರ್ ಡೇ ಒಂದು 8 to 10,000 ಅನ್ಕೊಳ್ಳಿ ಸರ್. ಪರ್ ಡೇನಾ ಸರ್?
8 to 10,000 ಆಗುತ್ತೆ ಅನ್ಕೊಳ್ಳಿ. ಈ ರಕ್ತದ ಪರೀಕ್ಷೆ ಹೆಸರಲ್ಲಿ ಲ್ಯಾಬ್ಗಳು ಜನರ ಸುಲಿಗೆಗೆ ಇಳಿದ ಕಾರಣ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲು ರಕ್ತ ಪರೀಕ್ಷೆಯ ಫೀಸನ್ನ 250ರಿಂದ 300 ರೂಪಾಯಿಗೆ ನಿಗದಿ ಮಾಡಿತ್ತು. ಆದರೆ ಡಾಕ್ಟರ್ ಪ್ರವೀಣ್ ಅವರ ವಿಸ್ಮಯ ಲ್ಯಾಬ್ನಲ್ಲಿ ರಕ್ತ ಪರೀಕ್ಷೆಗೆ ಬರೋಬ್ಬರಿ 800 ರೂಪಾಯಿ ತಗೋತಾರೆ. ನಿಮ್ಮಲ್ಲಿ ಫಾರಿನಿಂದ ಕಳಿಸ್ತೀರಾ ಬ್ಲಡ್ ಟೆಕ್ನಿಷಿಯನ್ ಇಲ್ಲ ಅಲ್ವಾ? ಇಲ್ಲೇ ತಾನೇ ಮಾಡೋದು. ರೀಸೆಂಟ್ ಆಗಲ್ಲ ಸರ್, 15 ದಿನ ಆಯ್ತು. ಮತ್ತೆ 800 ರೂಪಾಯಿ ನಾನು ಕಟ್ಟಿರೋದು ಯಾವಾಗ? ನಾನು ಕಟ್ಟಿರೋದು 800 ರೂಪಾಯಿ. ಅಲ್ಲ ಫಸ್ಟ್ ನೆಗೆಟಿವ್ ಬಂದು ಆಮೇಲೆ ಪಾಸಿಟಿವ್ ಬಂದಿಲ್ಲ, ಫೀವರ್ ಜಾಸ್ತಿ ಇರೋದಕ್ಕೆ ಇವಾಗ ಮಾಡಿಸಿ ಬನ್ನಿ. ನನ್ನ ಫೀವರ್ ಇಲ್ಲ ಅಂತಿದ್ದೀನಲ್ಲ, ಅವಾಗ ಮಾಡೋದು ನೆಗೆಟಿವ್ ಬರ್ಬೋದಲ್ಲ? ಹೆಂಗೆ ಬರುತ್ತೆ ಸರ್? ಒಂದೇ ದಿವಸಕ್ಕೆ ನಿಮ್ಗೆ ಡೆಂಗು ಕ್ಲಿಯರ್ ಆಗೋದಿದ್ರೆ ನಾವೇನಕ್ಕೆ ಹಾಸ್ಪಿಟಲ್ ಬರಬೇಕು? ಆರೋಗ್ಯವಂತರಿಗೂ ಡೆಂಗಿ ಇದೆ, ಟೈಫಾಯ್ಡ್ ಇದೆ ಅಂತ ಸುಳ್ಳು ಬ್ಲಡ್ ರಿಪೋರ್ಟ್ ಕೊಟ್ಟು ಜನರ ಜೀವ ಹಾಗೂ ಜೀವನದ ಜೊತೆ ಚೆಲ್ಲಾಟ ಆಡೋ ಇಂಥ ಫೇಕ್ ಡಾಕ್ಟರ್ಗಳ ವಿರುದ್ಧ ಆರೋಗ್ಯ ಸಚಿವರು ಕಠಿಣ ಕ್ರಮ ಕೈಗೊಳ್ಳಬೇಕು. ಇಂಥ ನಕಲಿ ಲ್ಯಾಬ್ಗಳಿಗೆ ಬೀಗ ಹಾಕಬೇಕು ಅನ್ನೋದೇ ವಿಜಯ ಟೈಮ್ಸ್ ಆಗ್ರಹವಾಗಿದೆ. ಕುಮಾರ್ ಜೊತೆ ಪ್ರಶಾಂತ್ ಮತ್ತು ಶ್ರೀಕಾಂತ್, ವಿಜಯ ಟೈಮ್ಸ್, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.